ಬಸ್ನವ್ರು ಹೋಗಕ್ಕಾಗಲ್ಲ, ಕಾರ್ನವ್ರು ಹೋಗಕ್ಕಾಗಲ್ಲ. ಅದೇ ಮೇನ್ ರೋಡು, ಮಾಗಡಿ ರೋಡಿಂದ ಸುಂಕದ ಕಟ್ಟಿಗೆ ಒಳಗೆ ಬರಕ್ಕೆ, ವಾಚ್ಗೆ ಹೋಗಕ್ಕೆ. ಅಂತ ರೋಡ್ಗೆ ಇವತ್ತು ಒಂದು ಬಾಂಡ್ಲಿ ನೀನು ಸಿಮೆಂಟ್ ಜಲ್ಲಿ ಹಾಕಿಲ್ವಲ್ಲ, ನೀನು ಯೋಗ್ಯತೆಗೆ ಒಟ್ಟು ಬೆಂಕಿ ಹಾಕ. ಇದು ಸರ್ಕಾರ ಸಾರ್ವಜನಿಕರ ದುಡ್ಡು, ವಿಶ್ವ ಬ್ಯಾಂಕಿಂದ ಸಾಲ ತಂದಿರೋದು. ಇದನ್ನ 170 ಕೋಟಿ ರೂಪಾಯಿ ಇಡೀ ಕ್ಷೇತ್ರದಲ್ಲಿ ಎಲೆಕ್ಷನ್ ನನಗೆ ಸೋತು ಹಿನ್ನಡೆ ಆಗಿದ್ರು ಕೂಡ ನಾನು ಆ ದುಡ್ಡು ತಂದಿದ್ದೀನಿ ಇವತ್ತು ಹೋಗಿ. ಈ ದ್ವೇಷದ ರಾಜಕೀಯ ಮಾಡ್ಕೊಂಡು ನೀನು ತಂದವೆಲ್ಲ ಮಾಡಲ್ಲ, ನಾವು ತಂದು ಮಾಡಕ್ಕೂ ಬಿಡ್ಲಿಲ್ಲ. ನಾನು ಸೋಮವಾರ ತನಕ ಟೈಮ್ ಕೊಟ್ಟಿದ್ದೀನಿ. ಸೋಮವಾರದೊಳಗೆ ಕೆಲಸ ಹಿಡಿಲಿಲ್ಲ ಅಂದ್ರೆ ಕೆಲಸ ಹಿಡಿಯೋವರೆಗೂ ನಾನು ಎದ್ದು ಬರೋದಿಲ್ಲ ಅನ್ನೋ. ಸರ್, ಈಗ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆಗಿದ್ದಾಗ ಸಾಕಷ್ಟು ಅನುದಾನಗಳನ್ನು ದಾಸರಳ್ಳಿ ಕ್ಷೇತ್ರಕ್ಕೆ ತಗೊಂಡ್ಬಂದಿದ್ರೆ, ಸಾಕಷ್ಟು ಟೆಂಡರ್ ಕೂಡ ಆಯ್ತು. ಯಾಕೆ ಕೆಲಸಗಳು ಲೇಟ್ ಆಗ್ತಿದೆ ಅಂತ ಆ ವಿಚಾರನೇ ತಮಗೆ ಹಿಂದೆಲೇ ಹೇಳಬೇಕು ಅಂತ ನಾನು ಮಾಡ್ಕೊಂಡಿದ್ದೆ. ಏಕೆಂದರೆ ಇದು ಸರ್ಕಾರ ಇವತ್ತು ಬಂದು ಸುಮಾರು 3 ವರ್ಷ 1 ತಿಂಗಳಾಯಿತು. ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಹಿಂದೆ ನಾನು ಇದ್ದಂಥ ತಂದ ಅನುದಾನಗಳಲ್ಲಿ ಇಂಡಸ್ಟ್ರಿ ಒಳಗಿರ್ಬೋದು 50 ಕೋಟಿ ರೂಪಾಯಿ ತಂದು ಟೆಂಡ್ರು ಕರೆದು ಕೊಟ್ಟಿದ್ದಂಥ ಆಗಿದ್ದ ಕೆಲಸ ಬಿಟ್ಟರೆ, ದೊಡ್ಡಣ್ಣ ಇಂಡಸ್ಟ್ರಿಗೆ ಹೈಕೋರ್ಟಿಂದ ತಂದು ಹಾಕಿದ ದುಡ್ಡಿನಲ್ಲಿ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ 12 ಕೋಟಿ ಅದೊಂದು ಕೆಲಸ ಬಿಟ್ಟರೆ, ಮತ್ತು ನೆಲಗದನಹಳ್ಳಿ ರೋಡು ಆವಾಗ ಅದಕ್ಕೆ 20 ಕೋಟಿ ತಂದು ಹಾಕಿದ್ದು ಆವಾಗ ಆ ಕೆಲಸ ಬಿಟ್ಟರೆ, ಹೆಸರುಘಟ್ಟ ರೋಡ್ಗೆ 15 ಕೋಟಿ ಅದು ಬಿಟ್ಟರೆ, ಮತ್ತು 110 ವಿಲೇಜು ಏನು 110 ವಿಲೇಜ್ ಅಂದರೆ ಶೆಟ್ಟಹಳ್ಳಿ ಭಾಗದಾಗೆ ಅದು 7-8 ಹಳ್ಳಿ ಬರ್ತವೆ, ಆ ಭಾಗದಲ್ಲಿ 25 ಕೋಟಿ ರೂಪಾಯಿ ತಂದಾಗಿ ಟೆಂಡ್ರ್ ಕರೆದು ಕೊಟ್ಟಿದ್ದೆ ಅದು ಒಂದು. ಮತ್ತು ಕೆರೆ, ಅಬ್ಬಿಗೆರೆ ಕೆರೆ, ಲಕ್ಷ್ಮೀಪುರ ಕೆರೆ, ಶಿವಪುರ ಕೆರೆ, ಇವು ನೆಲಗದನಹಳ್ಳಿ ಕೆರೆ, ಈ ಕೆರೆ ಎಲ್ಲ ಆವಾಗ ಇವೆಲ್ಲ ಇವಾಗೇನು ಹೇಳಿದ್ದೀನಿ ಇಷ್ಟೆಲ್ಲ ನಾನು ತಂದಾಕಿ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ, ಅಷ್ಟು ಬಿಟ್ಟು ಇಲ್ಲಿವರೆಗೂ ಯಾವ ಕೆಲಸ ಹೊಸ್ದಾಗಿ ದುಡ್ಡು ತಂದರೂ ಕೂಡ ಇಲ್ಲಿವರೆಗೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಸುಮಾರು ಈ ಕಡೆ ವೆಸ್ಟ್ಗೆ ರೋಡ್ನ ನ್ಯಾಷನಲ್ ಒಂದು ಈಚೆ ವೆಸ್ಟ್ ನಾರ್ತ್ಗೆ 36 ಕೋಟಿ ಟೆಂಡ್ರ್ ಆಗಿದೆ. 36 ಕೋಟಿ ರೂಪಾಯಿ ಟೆಂಡ್ರ್ ಆಗಿದೆ ನೋಡಿ. ದಾಸರಳ್ಳಿದು 11 ಕೋಟಿ 70 ಲಕ್ಷ ಒಂದು, 25 ಕೋಟಿ 75 ಲಕ್ಷ ಒಂದು ಟೆಂಡ್ರ್ ಆಗಿದೆ. ಇದು ಇನ್ನೂ ಕೆಲಸ ಹಿಡಿಯೋಕ್ಕೆ ಇವತ್ತು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನು 3 ವರ್ಷ ಕಳೆದೋಗಿದೆ. ಈ ಕಡೆ ಇದಲ್ದೇ ರೋಡಿನ ಆಚೆ 25 ಕೋಟಿ ರೂಪಾಯಿ ಟೆಂಡ್ರ್ ಆಗಿದೆ. 25 ಕೋಟಿಗೆ ಇದನ್ನ ಈ 25 ಕೋಟಿದು MLA ಗ್ರಾಂಟು ಎಲ್ಲ ಬೆಂಗಳೂರು MLA ಕೊಟ್ಟಂಗೆ ಕೊಟ್ಟರು. ಇದನ್ನ 43 ಕೋಟಿ ಒಳಗೆ GST ಹೋಗಿ 36 ಕೋಟಿ ರೂಪಾಯಿ ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಹೇಳಿ ಈ ಭಾಗದಲ್ಲಿ 25 ಕೋಟಿ ಸಾಲದಿಲ್ಲ, ಡ್ರೈನೇಜ್ಗಳಾಗಬೇಕು, ಫುಟ್ಪಾತ್ಗಳಾಗಬೇಕು, ನೀವು ಸಾಲದಿಲ್ಲ ಕೊಡಿ ಅಂತ ಹೇಳಿದಾಗ ಇದನ್ನು 36 ಕೋಟಿ ರೂಪಾಯಿ ಕೊಟ್ಟರು. ಇದನ್ನು ಕೊಟ್ಟಾಗ ಇವ್ರು ಏನು ಮಾಡಿದ್ದಾರೆ, ಯಾವುದು ಡ್ರೈನು ಮಾಡೋಂಗಿಲ್ಲ, ಯಾವುದು ಫುಟ್ಪಾತು ಮಾಡೋಂಗಿಲ್ಲ. ಎಲ್ಲೆಲ್ಲಿ ಕೆಲಸ ಟಾರ್ ಚೆನ್ನಾಗಿರೋದೋ ಆ ಟಾರ್ ಮೇಲೆ ರೀಆಸ್ಫಾಲ್ಟಿಂಗ್ ಮಾಡೋಕ್ಕೆ ಎಸ್ಟಿಮೇಟ್ಗಳು ಮಾಡ್ಯವ್ರೆ. ಅದಕ್ಕೆ ನಾನು ಹೋಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಟಾರ್ ಮೇಲೆ ಟಾರ್ ಹಾಕ್ಕೊಂಡು ಲೂಟಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದನ್ನ ನೀವು ಏನು ನಮ್ಮ ರಸ್ತೆ ನಮ್ಮ ಕೈಪಿಡಿ ಏನು ನೀವು ಆದೇಶ ನಿಮ್ಮ ಸರ್ಕಾರದವರು ಆದೇಶ ಹೊರಡಿಸಿದ್ದೀರಿ. ಬೆಂಗಳೂರು GB ಚೀಫ್ ಕಮಿಷನರು ಆದೇಶ ಏನು ಹೊರಡಿಸಿದ್ದಾರೆ, ನಮ್ಮ ರಸ್ತೆ ನಮ್ಮ ಕೈಪಿಡಿ ಅಂದರೆ ಡ್ರೈನ್ ಆಗದೇ ಯಾವುದೂ ಆಸ್ಫಾಲ್ಟ್ ಮಾಡೋಂಗಿಲ್ಲ. ಏಕೆಂದರೆ ಮಳೆ ಬಂದರೆ ಈಗಲೇ ಎಲ್ಲ ಕರ್ಕೊಂಡು ಹೋಗ್ತದೆ. ಡ್ರೈನ್ ಟಾರ್ 2 ಸಲ ಹಾಕಿರೂ ಇರ್ತದೆ ಮಳೆ ಬಂದರೆ, ಡ್ರೈನ್ ಇಲ್ಲ ಅಂದರೆ. ಅದ್ರ ಪ್ರಕಾರ ಎಸ್ಟಿಮೇಟ್ ಮಾಡ್ಕೊಂಡು ಇವರು ಟೆಂಡ್ರ್ ಕರಿಬೇಕು. ಸರ್ಕಾರದ ಏನು ಆದೇಶ ಇದೆ ಅದನ್ನು ಗಾಳಿಗೆ ತೂರಿ ಇವ್ರಿಗಿಷ್ಟ ಲೂಟಿ ಮಾಡೋಕ್ಕೋಸ್ಕರ ಎಲ್ಲೆಲ್ಲಿ ಟಾರ್ ಚೆನ್ನಾಗಿದೆಯೋ ಆ ಟಾರ್ ಮೇಲೆ ಟಾರ್ ಹಾಕ್ಯಂಡು ಮಾಡ್ಕೊಂಡವ್ರು ಇದನ್ನು. ಇಷ್ಟು ದುಡ್ಡನ್ನ ಏನೋ ಈ 36 ಕೋಟಿನ 25 ಕೋಟಿನ ಟಾರ್ ಮೇಲೆ ಟಾರು ರೀಆಸ್ಫಾಲ್ಟಿಂಗ್ ಅಂತ ಮಾಡ್ಕೊಂಡವ್ರೆ.
ನಾನು ಇದ್ರ ಬಗ್ಗೆ ನಾನು ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ, ಈಗ ಹಿಂದೆ ಇದ್ದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರು ಉಪಮುಖ್ಯಮಂತ್ರಿ ಆಗಿದ್ದರು, ಅವಾಗಲೂ ಕೊಟ್ಟಿದ್ದೆ. ಈಗಲೂ ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ತುಷಾರ್ ಗಿರಿನಾಥ್ ಸಾಹೇಬರಿಗೆ ಅವ್ರಿಗೂ ಮನವಿ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಸರ್ಕಾರ ಆದೇಶದ ಪ್ರಕಾರ ಕೆಲಸ ಆಗಬೇಕು. ಇದು ನೀವು ಡ್ರೈನ್ ಇಲ್ದೇ ಏನಾದರೂ ನೀವು ಟಾರ್ ಹಾಕಿದರೆ ತಿರ್ಗಾ ಮಳೆ ಬಂದು ಕಿತ್ಕೊಂಡು ಒಂದು ತಿಂಗಳು ಇರೋದಿಲ್ಲ ಅಂತ ನಾನು ಮಾಡಿದ್ದೀನಿ. ಈಗ ಹೊಸದಾಗಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಮೊನ್ನೆ ಸಚಿವ ಸಂಪುಟ ಎಕ್ಸ್ಪೆನ್ಷನ್ನಲ್ಲಿ ಬೆಂಗಳೂರು ಮಂತ್ರಿಗಳಾಗಿದ್ದಾರೆ, ಅವ್ರಿಗೂ ತಾಂಡಕ್ಕೆ ಕೊಡ್ತಾಯಿದ್ದೀನಿ ಇದನ್ನು. ಏಕೆಂದರೆ ಇದು ಸಾರ್ವಜನಿಕರ ಹಣ, ಇದನ್ನು ಲೂಟಿ ಮಾಡೋಕ್ಕೆ ನಾನು ಬಿಡೋದಿಲ್ಲ. ಏನೇ ಆಗಲಿ ನಾನು ಧರಣಿ ಕೂತ್ಕೊಂತೀನಿ. ಇವರೇನಾದ್ರೂ ಡ್ರೈನ್ ಇವರೇನಾದರೂ ಹಾಗೆ ಸ್ಟಾರ್ ಮೇಲೆ ಟಾರ್ ಹಾಕಿ ಲೂಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇವೆಲ್ಲ ಮಾಡ್ತಾಯಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಇದನ್ನು ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಲೆಟ್ರ್ ಕೊಟ್ಟು ಬಂದಿದ್ದೀನಿ ನಾನು. ಇದು ಒಂದು. ಎರಡನೇದು, ಇಡೀ ಕ್ಷೇತ್ರದಲ್ಲಿ ರಾಜಕಾಲುವೆ ಆಗಬೇಕು ಅಂತ ನಾನು ಶಾಸಕನಾಗಿದ್ದಾಗ 131 ಕೋಟಿಗೆ, ನೋಡಿಲ್ಲಿ ಈ ಮಾರ್ಕ್ ಮಾಡಿದ್ದೀನಲ್ಲ ನೋಡಿ, ವಾರ್ಡ್ ನಂಬರ್ 12ಕ್ಕೆ 50 ಕೋಟಿ ರೂಪಾಯಿ ತಂದು ಟೆಂಡ್ರ್ ಕರೆದು ಮಾಡಿದ್ದೆ. ವಾರ್ಡ್ ನಂಬರ್ 14 ಬಗಲುಗುಂಟೆಗೆ 16 ಕೋಟಿ 85 ಲಕ್ಷ ಟೆಂಡ್ರು ತಂದು ಮಾಡಿದ್ದೆ, ದುಡ್ಡು ತಂದು ಟೆಂಡ್ರು ಕರೆದಿದ್ದು. ವಾರ್ಡ್ ನಂಬರ್ 15 10 ಕೋಟಿಗೆ ಅದೊಂದು ಟೆಂಡ್ರೆಲ್ಲ ಆಗಿರೋದು. ವಾರ್ಡ್ ನಂಬರ್ 39 23 ಕೋಟಿ. ವಾರ್ಡ್ ನಂಬರ್ 41 10 ಕೋಟಿ 60 ಲಕ್ಷ. ವಾರ್ಡ್ ನಂಬರ್ 70 12 ಕೋಟಿ. ವಾರ್ಡ್ ನಂಬರ್ 71 8.5 ಕೋಟಿ. ಇದು ಸರ್ಕಾರಿ ಆದೇಶ. ಇದು ಸರ್ಕಾರಿ ಆದೇಶ. ನಾನು ತಂದಿದ್ದ ಒಟ್ಟು 131 ಕೋಟಿ ನಾನು ತಗೊಂಡು ಬಂದು ಆ ಟೆಂಡ್ರು ಕರೆದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋದೋ. ಆವಾಗ ಹಿಂದೆ ಇದೊಂದು ಸರಿ ಹೇಳಿದ್ದೀನಿ ಆಗಲೇ, ಸರ್ಕಾರ ಬಿದ್ದೋದ ತಕ್ಷಣ ಇಷ್ಟು ದುಡ್ಡು ವಾಪಸ್ ತಗೊಂಡ್ರು. ಆದರೂ ನಾನು ಸುಮ್ಮನೆ ಇರಲಿಲ್ಲ. ಈ ಕ್ಷೇತ್ರಕ್ಕೆ ರಾಜಕಾಲುವೆ ಈಗ ಮಳೆ ಬಂದರೆ ಯಾವ ಟಾರು ಯಾವ ಮೋರಿ ಇರಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ನಾನು ಲೆಟ್ರು ಬರೆದೆ. ಏನೋ ನಾನು ಶಾಸಕನಾಗಿದ್ದಾಗ 19/5/2021 ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಲೆಟ್ರು ಬರೆದೆ. ಅದಾದಮೇಲೆ ಅವ್ರು ಚೇಂಜ್ ಆದಮೇಲೆ ತಿರ್ಗಾ ಬೊಮ್ಮಾಯಿ ಸಾಹೇಬರು ಬಂದರು. ತಿರ್ಗಾ ಅದನ್ನು 6/9/21 ಲೆಟ್ರು ಬರೆದೆ. ಹೇಳಿದೆ, ಅಸೆಂಬ್ಲಿ ಒಳಗೆ ಹೇಳಿದೆ, ಸ್ವಾಮಿ ನಮ್ಮ ಔಟ್ಸ್ಕಟ್ಸು ಅಲ್ಲೆಲ್ಲ ರೆವಿನ್ಯೂ ಬೆಲ್ಟ್ಗಳು, ರೆವಿನ್ಯೂ ಜಾಗಗಳು, ರೈತರುಗಳು ಅವ್ರವ್ರ ಮುಖನ್ಯಾರಕ್ಕೆ ಅವ್ರು ಕಲ್ಲಾಕಿ ಸ್ವಲ್ಪ ಎಲ್ಲ ಎಂಕ್ರೋಚ್ಮೆಂಟ್ಗಳಾಗ್ಯಾವೆ, ಎಲ್ಲ ಹೊತ್ತು ರೆವಿನ್ಯೂ ಬೆಲ್ಟ್ಗಳು. ನೀವು ಅಲ್ಲಿ ರಾಜಕಾಲುವೆ ಮಾಡದಿದ್ರೆ ಯಾವ ರೋಡು ಇರೋಲ್ಲ, ಮಕ್ಕಳು ಮರಿ ಓಡಾಡೋಕ್ಕಾಗಲ್ಲ, ಸ್ಕೂಲ್ ಮಕ್ಕಳು ಓಡಾಡೋಕ್ಕಾಗಲ್ಲ, ಯಾವ ಟೂ ವೀಲ್ ಆಗಲಿ ಕಾರ್ ಆಗಲಿ ಯಾರೂ ಮಳೆ ಬಂದರೆ ಅದೊಂದು ನರಕ ಯಾತ್ರೆ ಆಗ್ತದೆ. ಇದನ್ನು ದಯಮಾಡಿ ದುಡ್ಡು ಕೊಡು ಅಂತ ಹೇಳಿದಾಗ ನಾವು ಅವಾಗ ಇವರು ವರ್ಡ್ ಬ್ಯಾಂಕ್ ಬರ್ಸಿರು. ನಮ್ಮದೊಂದು ಯಶವಂತಪುರ ಒಂದು, ಆರ್ ಆರ್ ನಗರ ಒಂದು, ಬ್ಯಾಟರಾಯನಪುರ ಒಂದು, 4 ಕಾನ್ಸ್ಟಿಟ್ಯೂನ್ಸಿನ ವರ್ಡ್ ಬ್ಯಾಂಕ್ ಬರ್ಸಿರು. ವರ್ಡ್ ಬ್ಯಾಂಕಿಂದ ದುಡ್ಡು ಬಂತು. ಎಷ್ಟು ಬಂತು? 208 ಕೋಟಿ ರೂಪಾಯಿ ವರ್ಡ್ ಬ್ಯಾಂಕಿಂದ ಬಂತು. ಈಗ ಬಂದು ಇವಾಗ ಟೆಂಡ್ರ್ ಕರೆದವ್ರೆ. ಈ ವರ್ಡ್ ಬ್ಯಾಂಕಲ್ಲಿ ಅವರು ಇದೇ ವರ್ಡ್ ಬ್ಯಾಂಕ್ ಆರ್ಡ್ರು ನೋಡಿ, 208 ಕೋಟಿ ರೂಪಾಯಿ. GST ಹೋಗಿ 170 ಕೋಟಿ, 166 ಚಿಲ್ಲರೆನ ಬರ್ತದೆ. ಇದು ಬಂದೈತೆ. ಇದನ್ನೆಲ್ಲ ಅವಾಗೆಲ್ಲ ಕಿತ್ತಾಕಿರೋ ದುಡ್ಡು ತಂದೆ. ಈಗ ನಾನು ಇದನ್ನು ತಡೆಯೋದು ಮಾಡೋದು ಒಂದು ದಿವಸದ ಕೆಲಸ. ಅಂಥ ಮುಟ್ಟಾಳ ಕೆಲಸ ನಾನು ಮಾಡೋದಿಲ್ಲ. ಯಾವನೋ ಮುಟ್ಟಾಳ ಮಾಡ್ದ ಅಂದರೆ ಅವನಿಗೂ ನನಗೂ ವ್ಯತ್ಯಾಸ ಏನು? ನಾನು ಕ್ಷೇತ್ರದ ಜನ ಇಂಪಾರ್ಟೆಂಟು. ಈ ಕ್ಷೇತ್ರದ ಜನಗಳಿಗೋಸ್ಕರ ನಾನು ಮಾನ್ಯ ಉಪಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗೆ, ಸ್ವಾಮಿ ಇದು ಕುಡಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಇವರು ಫಾಲೋಅಪ್ ಮಾಡಿ ತರಿಸಿರು, ಇಲ್ಲ ಮಾಡಿ ಇದನ್ನ ಲೂಟಿ ಆಗೋಕ್ಕೆ ಬಿಡಬೇಡಿ. ಇದನ್ನು ಎಲ್ಲೆಲ್ಲಿ ಎಸ್ಟಿಮೇಟ್ ಆಗಿದೋ ಸ್ಟಾರ್ ಮಾರ್ಟು ಡ್ರೈನ್, ಅದು ಪ್ರೈಮರಿ ಡ್ರೈನು ಯಾವುದ್ಯಾವುದು ಇಲ್ಲಿ ಆಗಿದೆ, ಇಲ್ಲಿ ಅದನ್ನು ನೋಡಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿಬಿಟ್ಟು ಇದನ್ನು ನಾವು ಇವತ್ತು ಬಂದಿದೆ. ಅದನ್ನು ಇನ್ನೂ ವರ್ಕ್ ಆರ್ಡ್ರಾಗಿ ಇನ್ನೂ ಇದೆ, ಇನ್ನೂ ಕೊಟ್ಟಿಲ್ಲ. ಆಗಲೇ ಅಲ್ಲಲ್ಲೇ ಪೂಜೆ ಮಾಡ್ಕೊಂಡು ಡ್ರೈನ್ ಮಾಡ್ತೀನಿ ಅಂತ
ಎಲ್ಲ ಕಡೆ ಪಟಾಕಿ ಓಡಿಸ್ಕೊಂಡು ಆಗಲೇ ಸುತ್ತುತ್ತಾವ್ರೆ, ಗೊತ್ತಲ್ಲ ಅವೆಲ್ಲ ನಿಮ್ಗಳಿಗೆ. ಇಲ್ಲಿ ಆಳ್ವಿಕೆ ಮಾಡೋಂಥವ್ರು ಕತೆಗಳು ಗೊತ್ತಲ್ಲ, ಎಲ್ಲ ಕ್ಷೇತ್ರದ ಜನಗಳಿಗೆ ಗೊತ್ತಿದೆ. ಅದನ್ನು ಮಾಡ್ಕೊಂಡು ತಿರುಗ್ತಾವ್ರೆ. ಏನೇ ಆಗಲಿ ನಾನು ನಿಮ್ಮ ಮುಖೇನ ಹೇಳ್ತಾ ಇದ್ದೀನಿ, ಕ್ಷೇತ್ರದ ಜನಗಳಿಗೆ ಇವತ್ತು ನಿಮ್ಮ ಮುಖೇನ ನಾನು ಮನವಿ ಮಾಡಿ ಹೇಳ್ತಾ ಇದ್ದೀನಿ, ಇದು ಸರ್ಕಾರ ಸಾರ್ವಜನಿಕರ ದುಡ್ಡು. ವಿಶ್ವ ಬ್ಯಾಂಕಿಂದ ಸಾಲ ತಂದಿರೋದು, ಇದನ್ನು ಸಾಲ ಇದು ತಂದು ಈ ಕ್ಷೇತ್ರಕ್ಕೆ ನೀವು ಯಾವ ಮುಲಾಜಿ ನೋಡಬೇಡಿ. ನೀವು ಮನೆಗಳ ತವ ಕೆಲಸ ಮಾಡೋದು ನೀವು ಯಾರ ಅಪ್ಪನ ಮನೆ ದುಡ್ಡಲ್ಲ ಇದು. ಇದು ಸರ್ಕಾರ ಸಾರ್ವಜನಿಕರು ಇದು ಎಲ್ಲ ಹೊರೆ ಇದೆ. ಇದನ್ನು ಸಾಲ ಮಾಡಿ ಇವತ್ತು ಇದು ಮಾಡಿಸ್ತಾ ಇರೋದು. ಅವತ್ತು ದುಡ್ಡು ವರ್ಲ್ಡ್ ಬ್ಯಾಂಕಿಗೆ ಬರೆದ್ರು, ಈಗ ದುಡ್ಡು ಬಂತು ಅಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸ್ವಲ್ಪ ಫಾಲೋಅಪ್ ಮಾಡಿ ಕರೆಸಿ ಮೀಟಿಂಗ್ ಮೇಲೆ ವರ್ಲ್ಡ್ ಬ್ಯಾಂಕ್ನವ್ರು ಕರೆಸಿ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿ, ಅವತ್ತು ನಾವು ಇದ್ದೋ ಆ ಮೀಟಿಂಗ್ ನಮ್ಮನ್ನು ಕರೆದಿದ್ರು. ಹೋಗಿದ್ದಾಗ ಅವರು ಆಯಿತು ವರ್ಲ್ಡ್ ಬ್ಯಾಂಕ್ನವ್ರು ಒಪ್ಕೊಂಡ್ರು. ಅವತ್ತೇ ನಾವು ಏನು ಬೇಕಾದ್ರೂ ಅವ್ರು ಮಾಡ್ದಂಗೆ ನಾವು ಅಂಥ ಕೆಲಸ ಮಾಡಲಿಲ್ಲ. ಕ್ಷೇತ್ರದಲ್ಲಿ ಕೆಲಸ ಆಗ್ಬೇಕು ನನಗೆ ಹಿಂಗಂತ ಹೇಳಿ ಇವತ್ತು 170 ಕೋಟಿ ರೂಪಾಯಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಏನು ಅವತ್ತು ನಾನು ಎಸ್ಟಿಮೇಟ್ ಮಾಡಿ ಇದರೊಳಗೆ ನಾನು ದುಡ್ಡು ತಂದಿದ್ನೋ ಅದನ್ನು ಕಿತ್ತಾಕಿರು. ಆದರೂ ಇವತ್ತು ನಾನು ಹೋಗಿ ಎಲೆಕ್ಷನ್ನಾಗ ನನಗೆ ಸೋತು ಹಿನ್ನಡೆ ಆಗಿದ್ದರೂ ಕೂಡ ನಾನು ಆ ದುಡ್ಡು ತಂದಿದ್ದೀನಿ ಇವತ್ತು ಕೆಲಸ ಇವತ್ತು ಎಂಟೈರ್ ದಾಸರಳ್ಳಿ ಒಳಗೆ ಎಲ್ಲೆಲ್ಲಿ ಸ್ಟಾರ್ ಮೋಟ್ರೋಡೇನು ರಾಜಗಾಲುವೆ ಎಲ್ಲೆಲ್ಲಿದೆ ಇವತ್ತೆಲ್ಲ ಕೆಲಸ ಆಗ್ತದೆ. ಇದೊಂದು ಕಡೆ ಇದಾಯಿತು. ಮತ್ತು ಸ್ಕೂಲ್ಗಳಲ್ಲಿ ಶೆಟ್ಟಹಳ್ಳಿಗೆ ಅಂದ್ಬಿಟ್ಟು 22-23 ಇಸ್ವಿ ಆವಾಗ ನಾನು 22ರಲ್ಲಿ ನಾನು ಶಾಸಕನಾಗಿದ್ದೆ. ಒಂದು ಇಲ್ಲಿ ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು 6 ತಿಂಗಳು ಸುತ್ತಿರ್ಬೋದು ಫೈಲ್ ಇಟ್ಕೊಂಡು 9,60,00,000 ನೋಡಿ. ಶೆಟ್ಟಿಹಳ್ಳಿ 9,60,00,000 ಶೆಟ್ಟಿಹಳ್ಳಿ. ಅಲ್ಲಿ ಶೆಟ್ಟಿಹಳ್ಳಿ ಒಳಗೆ BBMP ಎದುರಿಗೆ ಒಂದು 3.5-4 ಎಕರೆ ಜಾಗ ಹಿಂಗಿಡಿಸ್ಬಿಟ್ಟು ಇಲ್ಲೊಂದು ದೊಡ್ಡ ಕಾಲೇಜ್ ಮಾಡೋಣ ಅಂತ ನಾನು ತಾಮಂದರೆ ಎಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ನಾನು ಗುದ್ದಿ ಪೂಜೆ ಎಲ್ಲ ಮಾಡಿದೆ. ಇದನ್ನು ನನಗೆ ಹೆಸರು ಬರ್ತದೆ ಅಂತ ತಗೊಂಡೋಗಿ ಅಬ್ಬಿಗೆರೆ ಸ್ಕೂಲು ಅಲ್ಲಿ ಪಾಪ ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಇತ್ತು ಸ್ವಲ್ಪ, ಹೋಗಿ ಈ ಕಾನ್ಸೆನ್ಸಿ ಎಂಡಿಗೆ ತಗೊಂಡೋಗಿ ಇದನ್ನು ಹಾಕಿದ್ದಾನಲ್ಲ. ಇದನ್ನೆಲ್ಲ ಈ ಕ್ಷೇತ್ರದ ನನ್ನ ಗೌರವಾನ್ವಿತ ಪ್ರೀತಿಯ ಮತದಾರರು ತಾವು ಬಂಧುಗಳು ಇದನ್ನು ಗಮನಿಸ್ಬೇಕು. ಇಲ್ಲಿ ಶೆಟ್ಟಹಳ್ಳಿ ಆಗಿದ್ರೆ ಯಜ್ಞಹಳ್ಳಿ ಕಡೆಯಿಂದನೂ ಹತ್ರ ಆಗೋದು, ಅಬ್ಬಿಗೆರೆ ಕಡೆಯಿಂದನೂ ಹತ್ರ ಆಗೋದು, 3 ಕಡೆ ರೋಡ್ ಇತ್ತು, ಭಾಳ ಚೆನ್ನಾಗಿತ್ತು. ಇದನ್ನು ತಗೊಂಡೋಗಿ ಅಬ್ಬಿಗೆರೆ ಹತ್ರ ಅಲ್ಲಿ ಗ್ರೌಂಡೇ ಇಲ್ಲ. ಈಗ ಅಬ್ಬಿಗೆರೆಗೆ ಅಲ್ಲೂ SLCವರೆಗೂ ಇದು ಮಕ್ಕಳಿದ್ದಾರೆ, ಎಲ್ಲ LKG ಇಂದ SLCವರೆಗೂ ಇದೆ. ಅಲ್ಲೂ ನಾನು ಶಾಸಕನಾಗಿದ್ದಾಗ ಒಂದು ದೊಡ್ಡ ಟ್ರಸ್ಟ್ ಮಾಡಿಸ್ಕೊಟ್ಟಿದ್ದೀನಿ ಇರೋ ಜಾಗದಲ್ಲೇ. ಇನ್ನೊಂದು ಸ್ವಲ್ಪ ಮಕ್ಕಳು ಆಟ ಆಡೋಕ್ಕೆ ಬಿಟ್ಟರೆ ಹೋಗಿ ಅದರೊಳಗೆ ಕಟ್ಟಿಬಿಟ್ಟು ಇವತ್ತು ಅಲ್ಲಿ ಡಿಗ್ರಿ ಕಾಲೇಜ್ ಅಲ್ಲಿ ಮಾಡಿದರೆ ಅಲ್ಲಿ ಮಕ್ಕಳು ಆಟ ಆಡೋಕ್ಕೆ ಒಂದಿಷ್ಟು ಜಾಗ ಇಲ್ದಂಗೆ ಹಾಳು ಮಾಡಿ ಇಕ್ಕಿದ್ಯಲ್ಲ ಪಾಪಿ ನೀನು. ಇದನ್ನು ದಯಮಾಡಿ ಜನ ಇದನ್ನು ಗಮನಿಸ್ಬೇಕು. ಇದನ್ನೆಲ್ಲ ಈ ಥರ ಈ ದ್ವೇಷದ ರಾಜಕೀಯ ಮಾಡ್ಕೊಂಡು ನೀನು ತಂದು ಅವೆಲ್ಲ ಮಾಡಲ್ಲ, ನಾವು ತಂದು ಮಾಡೋಕ್ಕೂ ಬಿಡಲಿಲ್ಲ. ನಾವು ತಂದಿದ್ರಲ್ಲೂ ತಗೊಂಡೋಗಿ ಇದನ್ನು ತಗೊಂಡೋಗಿ ಎಲ್ಲೋ ನನಗೆ ಹೆಸರು ಬರ್ತದೆ ಅಂತ ತಗೊಂಡೋಗ್ಬಿಟ್ಟು ನೀವು ಅಬ್ಬಿಗೆರೆಗೆ ಹಾಕ್ಬಿಟ್ಟು ಇದನ್ನು ಹಾಳು ಮಾಡ್ದಲ್ಲ ನೀನು. ಇದನ್ನು ಕ್ಷೇತ್ರದ ಜನ ಇದನ್ನು ಗಮನಿಸ್ಬೇಕು ಅಂತ ನಂಬಿಕೆನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಕೆರೆಗಳು, ಅಬ್ಬಿಗೆರೆ ಕೆರೆ ಮತ್ತು ಬಾಣಾವರ ಕೆರೆ 30 ಕೋಟಿ, ಇದು ಹಿಂದೆ ಒಂದು ಸರಿ ಹೇಳಿದ್ದೀನಿ, 30 ಕೋಟಿ ರೂಪಾಯಿ ಇದು ಸೋಮಶೆಟ್ಟಹಳ್ಳಿ ಅಬ್ಬಿಗೆರೆ. ಅವಕ್ಕೆಲ್ಲ ನೀವು ಹಾಳು ಮಾಡಿ ಅವ ಕಿತ್ತಾಕ್ಬಿಟ್ಟೆ. ತಿರ್ಗಾ ತಂದು ನಾನು ಆ ಕೆಲಸ ಮಾಡಿದ್ದೀನಿ. ಇವಾಗ ಅಬ್ಬಿಗೆರೆ ಕೆರೆ ನಡೆದೈತೆ. ಬಾಣಾವರ ಕೆರೆದು ತಿರ್ಗಾ 12 ಕೋಟಿ BDAಯಿಂದ ತಂದುಕೊಟ್ಟೆ. ತಿರ್ಗಾ ಅರ್ಧಂಬರ್ಧ ಮಾಡಿ ಬಿದ್ದದೆ. ಅದ್ರಾಗೂ ಇನ್ನೂ ಏನೇನಾಗಿದ್ದೋ ತನಿಖೆ ಮಾಡಿಸೋ ಲೆಟ್ರು ಬರೆದಿದ್ದೀನಿ. 12 ಕೋಟಿ ರೂಪಾಯಿ ಕೆಲಸ ಎಲ್ಲಾಗಿದೆ ಅಲ್ಲಿ. ಇಂಥ ಕೆಲಸ ಅದು ಅರ್ಧಂಬರ್ಧ ಬಿಟ್ಟದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನಮ್ಮ ಕ್ಷೇತ್ರದ ನಾವೆಲ್ಲ ನಮ್ಮ ಸಾರ್ವಜನಿಕರು ಇದನ್ನೆಲ್ಲ ತಿಳ್ಕೊಳ್ಬೇಕು. ಇದಾಯಿತು. ಅಬ್ಬಿಗೆರೆ, ಶಿವಪುರ, ನೆಲಗದ್ರಳ್ಳಿ ಕೆರೆಗೆ ತಂದಾಕಿದ್ದು ನೋಡು 2022ರಲ್ಲೇ ತಂದಾಕಿದ್ದು. ಅಬ್ಬಿಗೆರೆ, ಶಿವಪುರ, ನೆಲಗದ್ರಳ್ಳಿಗೆ ಎಲ್ಲ ಇದು ಗೌರ್ಮೆಂಟ್ ಆರ್ಡ್ರ್ ಇದು. ಅವ ತಂದಾಕಿದ್ದು ನಾನು.
ಆಮೇಲೆ ಇಷ್ಟೇ ಅಲ್ಲ, ಅಜೀಂ ಪ್ರೇಮ್ಜಿ CSR ಫಂಡಲ್ಲಿ ಯಗ್ನಳ್ಳಿಗೆ 7,09,00,000 ಯಗ್ನಳ್ಳಿ ಸ್ಕೂಲ್ ಕಟ್ಟಡ ಆಗ್ತಾದೆ. ಅವತ್ತು ನನಗೆ ಅನುದಾನಕ್ಕೂ ಬಿಡಲಿಲ್ಲ, ಅಜೀಂ ಪ್ರೇಮ್ಜಿ ತಕ್ಕ ಹೋಗಿ 7 ಕೋಟಿ ತಾಮಂದೆ. ಯಗ್ನಳ್ಳಿ ಸ್ಕೂಲ್ ಕಟ್ಟಡ ನಡೀತದೆ, ನೋಡ್ಕೊಂಬರ್ರಿ ಹೋಗಿ ಇವತ್ತು. ಅದೊಂದೇ ಅಲ್ಲ, ಇದು ಕಾಳಹಸ್ತಿ ನಗರ 5,63,00,000 ಕಾಳಹಸ್ತಿ ನಗರ. ಅಲ್ಲಿ ಇವತ್ತು ಕಾಳಹಸ್ತಿ ನಗರ ನೋಡ್ಕೊಂಬಗ್ರಿ, ಅದು ಅಜೀಂ ಪ್ರೇಮ್ಜಿಯಿಂದ ಹೋಗಿ CSR ಫಂಡ್ ತಂದು ಕೆಲಸ ಮಾಡಿದ್ದೀನಿ. 5,63,00,000, 7,09,00,000 ಯಗ್ನಳ್ಳಿ ಅಂಥ ಕೆಲಸ ಅವತ್ತು ಮಾಡಿರೋದು. ಅಲ್ಲೂ ಇವತ್ತು PU ಕಾಲೇಜೆಲ್ಲ ತಗೊಂಬಂದು ಕಾಳಹಸ್ತಿ ನಗರದಾಗ ಮಾಡಿದ್ದೀನಿ. ಆ ದೊಡ್ಡ ಬಿಲ್ಡಿಂಗ್ ಬೇಕು ಅಂತ ನಾನು ಅವತ್ತು ಆ ಕೆಲಸ ಮಾಡಿಕೊಟ್ಟಿದ್ದೀನಿ. ಇದನ್ನು ಯಾಕೆ ಇವತ್ತು ನಮ್ಮ ಕ್ಷೇತ್ರದ ಜನಕ್ಕೆ ಗಮನಕ್ಕೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಷ್ಟೇ ಅದಲ್ಲ, ಇದೊಂದು ದೊಡ್ಡ ಏನಿಲ್ಲಿ ಇಲ್ಲಿ ಆಳ್ವಿಕೆ ಮಾಡ್ತಾರಂಥ ಪುಣ್ಯಾತ್ಮ ಇವತ್ತು ಜನ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತೇನೋ ಕ್ಷೇತ್ರದಲ್ಲಿ ನಮಗೆ ಕಷ್ಟ ಸುಖ ಆತಾರೆ, ಏನೋ ಒಂದು ಇದಾಗ್ತದೆ ಅಂತ ಜನ ಇವತ್ತು ತೀರ್ಮಾನ ಮಾಡಿ ನಮ್ಮನ್ನು ಇದು ಮಾಡ್ತಾರೆ. ನಾವೇನು ಮಾಡಿದ್ದೀವಿ ಗೊತ್ತಾ? ಮಾಡಿ ಆದಮೇಲೆ ಹೈಕೋರ್ಟಲ್ಲಿ ಕೇಸ್ ಇದೆ. 6 ಎಕರೆ 5 ಎಕರೆ 36 ಗುಂಟೆನ ಇದನ್ನ ಯಾವನಿಲ್ಲಿ ಆಳ್ವಿಕೆ ಮಾಡ್ತಾನೋ ಅವನ ಅಳಿನ ಹೆಸರಿಗೆ, ನೋಡಿ ಅಳಿನ ಹೆಸರಿಗೆ, ಯಾರಪ್ಪ ಇವನು ಗುರು ನಿಶ್ಚಲ್. ಗುರು ನಿಶ್ಚಲ್ ಅವನ ಹೆಸರಿಗೆ ರಿಜಿಸ್ಟ್ರ್ ಮಾಡಿದ್ದಾರೆ ಇದನ್ನು. ಆ ಕೋರ್ಟ್ ಕೇಸ್ ಇದೆ ನೋಡಿ, RFA ನಂಬರ್ 1246 2019 ಕೇಸ್ ಇದೆ. ತಿರ್ಗಾ ಇದನ್ನ ಆ ಕೇಸ್ನ ಹೋಗಿ ಇವನ ಹೆಸರಿಗೆ ಅಳಿನ ಹೆಸರಿಗೆ ರಿಜಿಸ್ಟ್ರ್ ಮಾಡಿ ಅವನು ಹೋಗಿ ಇದನ್ನು ಎಲ್ಲ ಇವತ್ತು ಸುಮಾರು ಜನಕ್ಕೆ ಅಲ್ಲೆಲ್ಲ ಅವಾಗೆಲ್ಲ GPA ಇತ್ತು, ರಿಜಿಸ್ಟರ್ ಆಗಿರಲಿಲ್ಲ. 60-70 ಸೈಟು ಪಾಪ ಬೀದಿ ಪಾಲಾಗ್ಯವ್ರು ಇವತ್ತು. ಅಧಿಕಾರ ಇವತ್ತು ದುರುಪಯೋಗ ಪಡ್ಕೊಂಡು ಇಂಥ ಕೆಲಸ ಎಲ್ಲಾನ ಈ ಕ್ಷೇತ್ರದಲ್ಲಿ ಖಾಲಿ ಜಾಗಗಳಿದ್ರೆ ಎಲ್ಲವೋ ಲಿಟಿಗೇಷನ್ ಇದ್ದರೆ ಅಂಥವನ್ನ ಇವ್ರು ಹೋಗಿ ಅಲ್ಲಿ ಬಿಟ್ಟು ಇವ್ರನ್ನ ಜನಗಳು ಇದು ಮಾಡ್ಕೊಂಡು ಅವ್ರನ್ನ ಇಂಥ ಕೆಲಸ ಒಕ್ಕಲೆ ಬಂಥ ಕೆಲಸ ಇವತ್ತು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದನ್ನು ದಯಮಾಡಿ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಇವತ್ತು ಇತ್ತೀಚೆಗೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಮಾವ ಮಾಡಿ ಸಾಕಾಯಿತು, ತೊಳೆದಿದ್ದು ಗುಡಿಸಿದ್ದಾಯಿತು, ಇನ್ನು ಅಳಿದಿರು ಗುಡ್ಸಕ್ಕೆ ಬಿಟ್ಟವನು ಇವತ್ತು ಈ ಕ್ಷೇತ್ರದಲ್ಲಿ. ಇವತ್ತು ಇದನ್ನು ಈ ಕ್ಷೇತ್ರದ ಸುಮಾರು 4,70,000 ಮತದಾರ ಬಂಧುಗಳಿಗೆ ಕೈ ಮುಗ್ದು ಹೇಳ್ತಾ ಇದ್ದೀನಿ ನಾನು. ಇದನ್ನೇನೋ ನಾವು ಎಚ್ಚರಿಕೆ ವಹಿಸ್ಕೊಳ್ಳಿಲ್ಲ ಅಂದರೆ ಈ ಕ್ಷೇತ್ರ ಅಧೋಗತಿಗೆ ಆಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಕ್ಷೇತ್ರದ ಜನಗಳ ಆಶೀರ್ವಾದದಿಂದ 5 ವರ್ಷ ನಾನು ಕೆಲಸ ಮಾಡಿ ಪ್ರತಿಯೊಂದು ನೋಡಿದ್ದೀನಿ, ನಾನು ಇಂಚಿಂಚು ನೋಡಿದ್ದೀನಿ. ಇವತ್ತು ಕ್ಷೇತ್ರದಲ್ಲಿ ಏನು ಇವತ್ತು ಪ್ರಾವಿಷನ್ ಸ್ಟೋರ್ ಅಂತ ಎಲ್ಲೆಲ್ಲ ಕಮ್ಮಿ ಆಗಿ ಇವತ್ತೆಲ್ಲ ವೈನ್ ಸ್ಟೋರ್ಗಳಿಗೆ ಕೊಟ್ಕೊಂಡು ಇವತ್ತು ಆ ಸ್ಪಿರಿಟ್ ಅಂತ ಯಗ್ನಳ್ಳಿ ಒಳಗೆ ಓಂ ಶಕ್ತಿ ದೇವಸ್ಥಾನ GKW ಲೇಔಟು ಆ ಭಾಗದಲ್ಲಿ ನೋಡೋಗ್ರಿ, ಆ ಸ್ಪಿರಿಟ್ ಅಂತ ಒಂದು CL7 ಮಾಡಿಕೊಂಡವ್ರೆ. ಆ KTG ಸ್ಕೂಲ್ ರೋಡು ಮುಂದೆ ದೇವಸ್ಥಾನ ಇದೆ, ಹಿಂದೆ ಸ್ಕೂಲ್ ಇದೆ. ಅಲ್ಲಿ ಒಂದು ಸ್ಪಿರಿಟ್ ಅಂತ ಒಂದು ಅಂಗಡಿ ಹೆಸರು ಇಟ್ಟು ಇದು ಮಾಡಿ ಅಲ್ಲಿ ದೊಡ್ಡ, ಅಲ್ಲಿ ಹೋಗೋಕ್ಕೆ ಹೆಣ್ಮಕ್ಳು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಎಲ್ಲ ನಾನು ಯಾವಾಗ ಓದ್ತೀನಲ್ಲ ಆ ರೋಡಾಗ ಹೋಗೋಕ್ಕೆ ಆಗಲ್ಲ. ಅಂಥದ್ಗೆ ನೀನು ಟ್ರೇಡಿಂಗ್ ಲೈಸೆನ್ಸ್ ಕೊಡಿ. ಇಡೀ ಕ್ಷೇತ್ರದಲ್ಲಿ ಆ ಹೆಲ್ತ್ನವ್ರಿಗೆ ಹೇಳಿ, ಏನು ಉಸೂಲಿಗಳು ಇವತ್ತು ಒಂದು ಟ್ರೇಡಿಂಗ್ ಲೈಸ್ಗೆ 20 ಲಕ್ಷ 25 ಲಕ್ಷ. GKW ಲೇಔಟು ಅದು ಎಂಥ ರೆಸಿಡೆನ್ಷಿಯಲ್ ಲೇಔಟು. ಓಂ ಶಕ್ತಿ ತಿಕ್ ಪಾಪ್ಯುಲೇಷನ್ ಅಲ್ಲೆಲ್ಲ ಇರೋದು ಓಂ ಶಕ್ತಿ ದೇವಸ್ಥಾನ. ಇದು KTG ರೋಡು ಮುಂದೆನೇ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ, KTG ಸ್ಕೂಲ್ ಇದೆ, ಫುಲ್ಲು ತಿಕ್ ಪಾಪ್ಯುಲೇಷನ್ನು ಅಲ್ಲಿರೋದು ಅಲ್ಲೆಲ್ಲ. ಅಂಥ ಜಾಗದಾಗೆ ಇವೆಲ್ಲ ಇನ್ನೂ ಸಾಕಷ್ಟುಗಳು ಇದ್ದಾವೆ. ಇಂಥ ಕೆಲಸ ಇವತ್ತು ಅಳಿದಿರನ್ನ ಬಿಟ್ಟುಬಿಟ್ಟು ಇವತ್ತು ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಪಾಪ ಎಷ್ಟೋ ಜನ ಇವತ್ತು ಪಕ್ಷದಿಂದ ದುಡ್ದಿರೋರು ಸುಮಾರು 30, 40, 50 ವರ್ಷದಿಂದ ಇಲ್ಲಿ
ಬಿ ಜೆ ಪಿನೇ ಪಾಪ ದುಡ್ಕೊಂಬಂದಿರೋದು. ಇವತ್ತು ಇವನ್ನೆಲ್ಲ ಇದು ಮಾಡ್ಕೊಂಡು ಇವತ್ತು ಎಲ್ಲ ಅಳಿದೀರನ್ನ ಮನೆಯವ್ರನ್ನ ಬಿಟ್ಕೊಂಡು ಇವತ್ತು ಎಲ್ಲ ಏನು ಮನೆ ಕಟ್ಟೋಕ್ಕೆ ಇವತ್ತು ನೆಮ್ಮದಿಯಾಗಿ ಮನೆ ಕಟ್ಟೋಕ್ಕೆ ಇತ್ತಾಗ್ತಾ ಇಲ್ಲ. ಎಲ್ಲೆಲ್ಲ ಎಲ್ಲ ಕಡೆ ಕೇಬಲ್ಗಳು ಎಲ್ಲ ಇಡೀ ಕ್ಷೇತ್ರ ಮೂಲೆಗೆ ಅಗದಿಸಿ ಲೂಟಿ ಮಾಡಿರಿ. ಎಲ್ಲ ಇವತ್ತೂ ಒಂದು ಮನೆ ಕಟ್ಟೋರಿಗೆ ಇಂಜಿನಿಯರ್ಗಳು ಕಳಿಸಿ ಇವತ್ತು ಪಾಪ ಕಣ್ಣ ನೀರು ಹಾಕ್ತಾರೆ. ಇಂಥ ಕೆಲಸ ಈ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಇದನ್ನು ದಯಮಾಡಿ ಹೇಳ್ತಾ ಇದ್ದೀನಿ, ಈ ಕ್ಷೇತ್ರದ ನನ್ನ ಪ್ರೀತಿಯ ಗೌರವಾನ್ವಿತ ಇವತ್ತು ಬಂಧುಗಳಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಂಥವ್ರಿಗೆ ಎಚ್ಚರಿಕೆಯಿಂದ ಇದ್ದು ಎಲ್ಲಿ ಅವ್ರನ್ನ ಕಿತ್ತಾಕೋಂಥ ಕೆಲಸ ನೀವು ಮಾಡಬೇಕು. ಈ ಕ್ಷೇತ್ರದ ಜನ ಇವತ್ತೇನಾದರೂ ನಾನು ಇದರಲ್ಲಿ ಏನಾರ ಹೇಳ್ತಾ ಇದ್ದೀನಲ್ಲ, ಒಂದು ಯಾವುದನ್ನ ತಪ್ಪಿದ್ರೆ ನೀವು ಹೇಳಿದ್ದು ಶಿಕ್ಷೆ ನಾನು ತಗೊತೀನಿ. ಪ್ರತಿಯೊಂದು ನಾನು ಈ ಕ್ಷೇತ್ರದ ಜನಗಳಿಗೆ ಅನ್ಯಾಯ ಆಗಬಾರ್ದು. ಈ ಕ್ಷೇತ್ರದಲ್ಲಿ ದುಡಿದಿರೋ ಪಕ್ಷ ಯಾವುದೇ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಲೀಡ್ರುಗಳು ದುಡ್ದಿರೋರು ಅವರೇ. ನಾನು ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಇವೆಲ್ಲ ನಡೀತಾ ಇದ್ದಾವಲ್ಲ, ನಮ್ಮ RSS ಅವರು ಇವತ್ತು ಅವರೆಲ್ಲ ಭಾಳ ಶಿಸ್ತು ಒಂದು ಬದ್ಧವಾಗಿದ್ದಂಥವ್ರು. ಅವ್ರಿಗೆ ಅವ್ರ ಬಗ್ಗೆ ನಮಗೆ ಭಾಳ ಗೌರವ, ಪ್ರೀತಿ, ವಿಶ್ವಾಸದಾಗಿರೋನು. ಇವೆಲ್ಲ ಅವರಿಗೆ ಗೊತ್ತಾಗ್ತಾ ಇಲ್ವ? ಹೈಕಮಾಂಡಿಗೆ ಇವೆಲ್ಲ ತಿಳಿಸ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ ನಾನು ಇಲ್ಲಿ ಇವತ್ತು ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು. ಇವೆಲ್ಲನೂ ಅವರಿಗೆ ಇವತ್ತು ಪ್ರಾವಿಷನ್ ಸ್ಟೋರ್ಗಳಿಗೆ ಹೋಗಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಬರೇ ಇವೇ ಆಗ್ಯವೆ. ಏನು CL7ಗಳು ಕೊಡ್ತಾನೆ ಅವರೇ. ಎಲ್ಲನ ಒಂದು ಬಿಲ್ಡಿಂಗ್ ಕಾರ್ನರ್ ಕಟ್ಟಿರೋದು ಅಲ್ಲೊಂದು CL7. ಅವ್ರಿಗೆ ಇಲ್ಲ ಅಂದರೆ ಇವರೇ ಬೇಕಾದ್ರೆ ಕರೆದು ಹೇಳಿ ಒಂದು CL7 ಮಾಡ್ಕೊ ಅಂತ ಹೇಳ್ತಾರೆ. ಇದು ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ. ಮತ್ತು ಸುಂಕುದಕಟ್ಟೆಗೆ ಆ ಬೆಲ್ದ ಹನುಮಂತಪ್ಪ ಅಂತ ಅವರು ಹನುಮೇಗೌಡರು ಮನೆಯವರು ಪಾಪ ರೋಡ್ ಇವತ್ತು 25 ಕೋಟಿ ರೂಪಾಯಿ ರೋಡ್ನ ಆ ಕಡೆಗೆ ಒಳಗೆ ಬಸ್ ಬರೋಕ್ಕಾಗ್ತಿರಲಿಲ್ಲ. ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ನಾನು ರಸ್ತೆ ಬಿಡಿಸಿನಲ್ಲ, ಅವತ್ತು ರಸ್ತೆ ಬಿಡಿಸಿ ಜಲ್ಲಿ ಹಾಕ್ಬಿಟ್ನಲ್ಲ, ಇವತ್ತು ನರಕ ಯಾತ್ರೆ. ಆ BTSನವ್ರು ಹೋಗೋಕ್ಕಾಗಲ್ಲ, ಸ್ಕೂಟ್ರವ್ರು ಹೋಗೋಕ್ಕಾಗಲ್ಲ, ಬಸ್ನವ್ರು ಹೋಗೋಕ್ಕಾಗಲ್ಲ, ಕಾರ್ನವ್ರು ಹೋಗೋಕ್ಕಾಗಲ್ಲ. ಅದೇ ಮೇಯ್ನ್ ರೋಡು ಮಾಗಡಿ ರೋಡಿಂದ ಸುಂಕುದಕಟ್ಟಿಗೆ ಒಳಗೆ ಬರೋಕ್ಕೆ ವಾಚ್ಗೆ ಹೋಗೋಕ್ಕೆ. ಅಂಥ ರೋಡ್ಗೆ ಇವತ್ತು ಒಂದು ಬಾಂಡ್ಲಿ ನೀನು ಸಿಮೆಂಟು ಜಲ್ಲಿ ಹಾಕ್ಸಿಲ್ವಲ್ಲ, ನೀನು ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ನೀವು ಇಂಜಿನಿಯರ್ಗಳಿಗೆ ಏನು ಇಕ್ಕೊಂಡಿದ್ದೀರ ನೀವು? ನಾನು ಹೇಳ್ತಾ ಇದ್ದೀನಿ, ಮಂಗಳವಾರ ಇವತ್ತು ಸೋಮವಾರದೊಳಗೆ ಏನಾದರೂ ನೀನು ಹಾಕಲ್ಲ ಅಂತಂದರೆ ಮುಂದೆ ಏನು ಮಾಡ್ತೀನಿ, ಎಲ್ಲಿ ಏನು ಕೂತ್ಕೊಂತೀನಿ ಮುಂದೆ ಗೊತ್ತಾಗ್ತದೆ. ನಾನು ನಿಮ್ಮ ಮುಖೇನ ಇವತ್ತು ಎಲ್ಲ ಆ ಭಾಗದಾಗ ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಆ ಕಮಿಷನರು, ವೇಸ್ಟ್ ಕಮಿಷನರಿಗೆ ನಾನು ಇವತ್ತು ನಾನು ಎಲ್ಲರಿಗೂ ಲೆಟ್ರ್ ಬರೆದಿದ್ದೀನಿ ಆಗಲೇ. ಈ ವಾರದಲ್ಲಿ ಏನಾದ್ರೂ ಕೆಲಸ ತಗೊಳ್ಳಿಲ್ಲ ಅಂತಂದರೆ ನಾನು ಮುಂದೆ ಏನು ಆಗ್ತೀನೋ ಗೊತ್ತಿಲ್ಲ, ಎಲ್ಲಿ ಓದ್ತೀನೋ ಅಲ್ಲಿ ಓದ್ತೀನಿ, ಕೂತ್ಕೊಂತೀನಿ, ಹೋಗಿ BBMP ಮುಂದೆನೇ ಕೂತ್ಕೊಂತೀನಿ, ಮುಖ್ಯಮಂತ್ರಿ ಮನೆಯಿಂದನೇ ಹೋಗಿ ಕೂತ್ಕೊಂತೀನಿ ಇದನ್ನು. ಮತ್ತು ಈ ಟೆಂಡ್ರುಗಳು ಆಗಿರೋವು ಸುಂಕುದಕಟ್ಟೆಗಳು ಇರ್ಬೋದು, ಈ ಕಡೆಗೆ ಸುಂಕುದಕಟ್ಟೆ ಅದು ಒಳಗೆ ಬರ್ತಾ ಅದೊಂದು, ಆ ಪೈಪ್ಲೈನ್ ಪಕ್ಕ ಒಂದು ರೋಡು ಹೋಗೋಕ್ಕಾಗಲ್ಲ ಅಲ್ಲಿ. ಅದಾಗಬೇಕು. ಇನ್ನೂ ಎಲ್ಲೆಲ್ಲಿ ಟೆಂಡ್ರ್ ಆಗವೋ ನೆಟ್ಕರಿಪೈ ಎಸ್ಟೇಟು ಅವರು ಕೋಟ್ಯಾಂತರ ರೂಪಾಯಿ ತೆರಿಗೆ ಕಟ್ತಾರೆ ನೆಟ್ಕರಿಪೈ ಎಸ್ಟೇಟ್ನವರು. ಅಲ್ಲಿ ಹೋಗಿ ಒಂದು ಬಾಡ್ಲಿ ನೀನು ಇದಾಕಿಲ್ವಲ್ಲ, ನೀವೇನೋ ಟ್ಯಾಕ್ಸ್ ಕಟ್ತೀರಿ ಬಿಡ್ತೀರಾ ನೀವು? ಆ ಭಾಗದಲ್ಲಿ ಹೊಯ್ಸಳ ನಗರ ಇರ್ಬೋದು, ಅಲ್ಲಿ ಆ ಭಾಗದಲ್ಲಿ ಎಲ್ಲ ಸುಂಕುದಕಟ್ಟೆ ಭಾಗದಾಗ ಯಗ್ನಹಳ್ಳಿ ಭಾಗದಾಗ ಓಡೋಕೆ ಆಗ್ತಾ ಇಲ್ಲ. ಅಲ್ಲಿ ಇದರಲ್ಲಿ 41 ವಾರ್ಡು ಅಲ್ಲೂ ಅಷ್ಟೇ ದುಡ್ಡು ತಂದಿದ್ದೆಲ್ಲ ಹಾಳು ಮಾಡಿದ್ರಿ. ಈಗ ಇದರೊಳಗೆ ಸೇರಿಸಿದ್ದೇವೆ. ಈಗ ಮೊದಲು ಏನಾದರೂ ಇದನ್ನು ಬೇಗ ನೀವು ಕೆಲಸ ಮುಗಿಸ್ಲಿಲ್ಲ ಅಂತಂದರೆ ನಾನು ಸೋಮವಾರ ತನಕ ಟೈಮ್ ಕೊಟ್ಟಿದ್ದೀನಿ. ಸೋಮವಾರದೊಳಗೆ ಕೆಲಸ ಹಿಡಿಲಿಲ್ಲ ಅಂದರೆ ನಾನು ಎಲ್ಲಿ ಬಂದು ಕೂತ್ಕೊಬೇಕೋ ನಾನು ಬಂದು ಕೂತ್ಕೊಂಡು ನೀವು ಕೆಲಸ ಹಿಡಿಯೋವರೆಗೂ ನಾನು ಎದ್ದು ಬರೋದಿಲ್ಲ ಅನ್ನಂತ ನಾನು ನಿಮ್ಮ ಮುಖೇನ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.